RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಸಮಿತಿ ವತಿಯಿಂದ ಇದೇ ಮೇ 20ರಿಂದ ಸಾರಿಗೆ ನೌಕರ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು, ಇದೇ ಮೇ 20ರಿಂದ ಸಾರಿಗೆ ನೌಕರ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮತ್ತು ವೇತನ ಭತ್ಯೆ ಸೇರಿದಂತೆ 26 ತಿಂಗಳ ಬಾಕಿ ಹಣ ಮತ್ತು ಫಾರ್ಮ್ 4 ಇನ್ನಿತರ ಬೇಡಿಕೆಗಳನ್ನು 1 ತಿಂಗಳ ಕಾಲ ಮಿತಿಯಲ್ಲಿ ಬಗೆಹರಿಸಲು ಒತ್ತಾಯ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಒಪ್ಪಂದವನ್ನು ಕಳೆದ 28 ತಿಂಗಳು ಕಳೆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಒಂದು ಅಂತಿಮ ನಿರ್ಣಯಕ್ಕೆ ಬಂದಿಲ್ಲ. ಅದು ಕೂಡ ಒಮ್ಮೆ ಏಕಪಕ್ಷೀಯ 18/26ರಂದು ಏಕಪಕ್ಷ ಒಂದು ಆದೇಶವನ್ನು ಹೊರಡಿಸಿದೆ. ಅದನ್ನು ನಾವು ಇದುವರೆಗೂ ಕೂಡ ಯಾವುದೇ ಒಂದು ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗದ ಪ್ರಯುಕ್ತ ಮತ್ತು ನಮ್ಮ ಸರ್ಕಾರ ಜೊತೆ ಮಾತುಕತೆಗಳು ಯಾವುದೇ ಒಂದು ಪ್ರಗತಿಯನ್ನು ಕಾಣದಿರೋ ಪ್ರಯುಕ್ತ ಮತ್ತು ಅನಗತ್ಯವಾಗಿ ವಿಳಂಬ ಮಾಡ್ತಾಯಿದೆ. ಸಾಕಷ್ಟು ವಿಳಂಬ ಆಗಿದೆ. ಈ ವಿಳಂಬದ ಧೋರಣೆಯನ್ನು ಮತ್ತು ಅಲಕ್ಷ್ಯ ಧೋರಣೆಯನ್ನು ಮತ್ತು ಕಾರ್ಮಿಕರನ್ನು ಹತ್ತಿಕ್ಕುವಂತಹ ಧೋರಣೆ ಸರ್ಕಾರ ಏನಿದೆ ಅದರ ವಿರುದ್ಧವಾಗಿ ಇವತ್ತು ಜಂಟಿ ಕ್ರಿಯಾ ಸಮಿತಿ 29/4/26ರಂದು ಮುಖ್ಯಮಂತ್ರಿ ಸರ್ಕಾರಕ್ಕೆ ಒಂದು ಮುಷ್ಕರದ ನೋಟಿಸನ್ನು ಜಾರಿ ಮಾಡೋದ್ರ ಮೂಲಕ ಇದೇ 25/26ರಿಂದ ರಾಜ್ಯದ 4 ನಿಗಮಗಳಲ್ಲಿ 1.25 ಲಕ್ಷ ಕಾರ್ಮಿಕರು ಇವತ್ತು ಮುಷ್ಕರದ ಕರೆಗೆ ನಾವು ಕೊಟ್ಟಿದ್ದೇವೆ. ಅದು ಕೂಡ ನಡೆಯುತ್ತೆ. ಪ್ರಮುಖವಾದ ಬೇಡಿಕೆ ನಿಮ್ಮ ಗಮನಕ್ಕೆ ತರೋದೇನೆಂದರೆ, ನಮ್ಮ ಕಳೆದ 11/20ರಿಂದ ಏನು ಜಾರಿಗೆ ಬರಬೇಕಾಗಿತ್ತು ಅದು 23 ಜಾರಿಗೆ ಬಂದು 32 ತಿಂಗಳ ವೇತನ ಬಾಕಿಯನ್ನು ಅವರು ಸರ್ಕಾರ ಉಳಿಸ್ಕೊಂಡಿದೆ. ಅದರ ಬದಲಾಗಿ ಮೊನ್ನೆ 18/26ರಂದು ಏನು ಸರ್ಕಾರಿ ಆದೇಶ ಹೊರಡಿಸಿದೆ, ಅದರೊಳಗೆ ಕೇವಲ 26 ತಿಂಗಳ ವೇತನವನ್ನು ಕೊಡಬೇಕು ಅಂತ, ಬಾಕಿಯನ್ನು ಕೊಡಬೇಕು ಅಂತೇಳಿ ಆದೇಶ ಹೊರಡಿಸಿದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ, ನಮ್ಮ ವೇತನ ಒಪ್ಪಂದಗಳು ಕಳೆದ 1980ರಿಂದಲೂ ಕೂಡ 4 ವರ್ಷಕ್ಕೊಮ್ಮೆ ಆಗುವಂಥ ಪದ್ಧತಿ ಇದೆ. ಅದು ಕಾನೂನುಬದ್ಧವಾದಂಥ ಪದ್ಧತಿ. ಅದನ್ನು ಬದಲಾಯಿಸಿ 18/26ರಲ್ಲಿ ಏನೊಂದು ಆದೇಶ ಹೊರಡಿಸಿದ್ದಾರೆ, ಆ ಆದೇಶದಲ್ಲಿ 1/4/25ರಿಂದ ನಾವು ಅದನ್ನು ಜಾರಿಗೆ ತರ್ತೇವೆ ಅನ್ನೋಂಥ ಒಂದು ಆದೇಶ ಹೊರಡಿಸಿದ್ದಾರೆ. ಅದು ನಮಗೆ ಒಪ್ಪಿಗೆ ಇಲ್ಲ. ಅದು ಕಾರ್ಮಿಕರದ್ದು ಒಪ್ಪಿಗೆ ಇಲ್ಲ. ಅದನ್ನು ನಮ್ಮದು ಏನಿದ್ರು 1/24ರಿಂದಲೇ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ, ಅದನ್ನು ತಿರಸ್ಕಾರ ಮಾಡಿದ್ದೇವೆ. ಆ ಪ್ರಯುಕ್ತ ಇವತ್ತು ನಾವು ಪ್ರಮುಖವಾದ 4 ಬೇಡಿಕೆಗಳನ್ನು ಇವತ್ತು ನಾವು ಸರ್ಕಾರ ಮುಂದೆ ಇಟ್ಟಿದ್ದೇವೆ. ಅದು 38 ತಿಂಗಳ ವೇತನ ಬಾಕಿ, 26 ತಿಂಗಳ ಬದಲಾಗಿ ಇನ್ನು 12 ತಿಂಗಳು ಏನು ಕೊಡಬೇಕು ಅದನ್ನು ಸಾರಿಗೆ ಸಮಿತಿಗಳು ಬಳಸ್ಕೊಂಡು ಕೊಡಬೇಕಾಗುತ್ತೆ ಅನ್ನುವಂಥ ವಿಷಯವನ್ನು ಇಟ್ಟಿದ್ದೇವೆ. ಜೊತೆಗೆ 1/24ರಿಂದ 4 ವರ್ಷಗಳ ಅವಧಿಗೆ ನಾವೇನು 25% ವೇತನ ಹೆಚ್ಚಳವನ್ನು ಕೇಳಿದ್ದೇವೆ. ಅದು ನ್ಯಾಯಯುತವಾದಂಥ ಹೆಚ್ಚಳ. ಅದು ಯಾಕಂದರೆ ಇವತ್ತು ಬೆಳೆವಾಸಿಗಳು ಮತ್ತು ಇತರೆ ನಿಗಮಗಳ ವೇತನಗಳನ್ನು ಪರಿಗಣಿಸಿದರೆ ನಾವು 25% ಕೇಳೋದೇನು ಭಾಳಷ್ಟು ಹೆಚ್ಚೇನಿಲ್ಲ. ಅದು ನ್ಯಾಯಯುತವಾಗಿ ನಾವು ಕೇಳಿದ್ದೇವೆ. ಅದನ್ನು ಜಾರಿ ಕೊಡಬೇಕಾಗುತ್ತೆ. ಮತ್ತು 4 ವರ್ಷಗಳ ಒಪ್ಪಂದ 24 ಆಗಬೇಕಾಗುತ್ತೆ. ಜೊತೆಗೆ ಇಂಕ್ರಿಮೆಂಟ್ಗಳು ಮತ್ತು ವೇತನ ಭತ್ಯೆಗಳು ಅದು ಕೂಡ ಪರಿಷ್ಕರಣೆ ಆಗಬೇಕಾಗುತ್ತೆ. ಪ್ರಮುಖವಾದ 4 ಬೇಡಿಕೆಗಳನ್ನು ಇಟ್ಟು ಸರ್ಕಾರ ಮುಂದೆ ಇಟ್ಟಿದ್ದೇವೆ. ಅದು ಕೂಡ 2-3 ಮಾತುಗಳು ಆಯಿತು ಸಾರಿಗೆ ಮಂತ್ರಿಗಳ ಮುಂದೆ ಮತ್ತು ಆಡಳಿತಗಳ ಮುಂದೆ. ಅದು ಮಾತುಕತೆ ಆಗಿದೆ. ಆದರೂ ಕೂಡ ಅದು ಫಲಪ್ರದ ಆಗಿಲ್ಲ. ಯಾಕೆಂದರೆ ಅವರು ಕೇವಲ ಕಳೆದ 29/4ರಲ್ಲಿ ಏನು ನಡೆದ ಸಭೆಯಲ್ಲಿ ಸಾರಿಗೆ ಮಂತ್ರಿಗಳು ಕೇವಲ 7% ಮಾತ್ರ ಕೊಡ್ತೀವಿ ಅಂತ ಅದನ್ನು ಮ್ಯಾನೇಜ್ಮೆಂಟು ಅವರು ಸಾರಿಗೆ ಮಂತ್ರಿಗಳು ಹೇಳಿದ್ದಾರೆ. ಮ್ಯಾನೇಜ್ಮೆಂಟು ಹೇಳಿದ್ದಾರೆ 7% ಹೇಳಿದರು. ಅದನ್ನೇ ಮತ್ತೆ ಸಾರಿಗೆ ಮಂತ್ರಿಗಳು ಕೂಡ 29/4/26ರಂದು ನಮ್ಮ ಜೊತೆ ಮಾತುಕತೆ ನಡೆದ ಸಂದರ್ಭದಲ್ಲಿ ಏನು ಆಡಳಿತ ವರ್ಗ ಹಿಂದಿನ ಸಭೆಯಲ್ಲಿ ಹೇಳಿತ್ತು ಅದನ್ನೇ ಮತ್ತೆ ಪುನರಾವರ್ತನೆ ಮಾಡಿ ನಾವು ಕೂಡ 7% ಮಾತ್ರ 1/25 ಮಾತ್ರ ಮಾಡೋದಕ್ಕೆ ಸಾಧ್ಯತೆ ಅಂತ ಹೇಳಿದ್ದಾರೆ. ಅದನ್ನು ಮುಖ್ಯಮಂತ್ರಿ ಜೊತೆ ಬರ್ತೀವಿ ಮಾತನ್ನು ಹೇಳಿದ್ರು ಕೂಡ ಇದುವರೆಗೂ ಯಾವುದೇ ಮಾತನ್ನು ನಮ್ಮ ಜೊತೆ ಮಾತುಕತೆ ಮಾಡಿಲ್ಲ. ಆದರೆ ಈ ಒಂದು ನಿಷ್ಕಾಳಜಿ ಮತ್ತು ಅನಾಥ ಧೋರಣೆ ಏನಿದೆ, ವಿಳಂಬ ಏನಿದೆ, ಅದನ್ನು ಪ್ರತಿಭಟನೆ ಮಾಡಿ ನಾವು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾವು 25/26ರಿಂದ ರಾಜ್ಯದಾದ್ಯಂತ ಮುಷ್ಕರವನ್ನು ನಾವು ಹೂಡ್ತೇವೆ. ಈಗಲೂ ಕೂಡ ಸರ್ಕಾರಕ್ಕೆ ಕಾಲಾವಕಾಶ 8 ತಿಂಗಳ ಕಾಲಾವಕಾಶ ಇದೆ. ಮಾತುಕತೆ ಮಾತುಕತೆ ಮಾಡದ ಬೇಡಿಕೆಗಳ ಬಗ್ಗೆ ನಾವು ಕೂಡ ತಯಾರಾಗಿದ್ದೇವೆ ಮಾತನ್ನು ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು 4 ಬೇಡಿಕೆಗಳಿಗೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಸಾಧ್ಯತೆ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಅದನ್ನು ಹೇಳಿಕೆ ಇಷ್ಟಪಡ್ತೇನೆ. ಮತ್ತು ಈಗ ವಿಜಯಭಾಸ್ಕರ್ ಮಾತಾಡ್ತಾರೆ. ಅವರು ಹೇಳಿದ್ದ ಎಲ್ಲ ವಿಚಾರಗಳನ್ನ ನಾನು ಅನುಮೋದಿಸ್ತೇನೆ ಮತ್ತು ಯಾವುದು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಈಗ ಹಲವಾರು ಸುತ್ತಿನ ಸಭೆಗಳಾಗಿದೆ. ವಿಜಯಭಾಸ್ಕರ್ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. ಹಲವಾರು ಸುತ್ತಿನ ಮಾತುಕತೆಗಳಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೇ 4 ಸುತ್ತಿನ ಮಾತುಕತೆ ಆಗಿದೆ. ನಾವು ನಮ್ಮ ಮುಷ್ಕರದ ನೋಟಿಸ್ನಲ್ಲೇ ಒಂದು ವಿಚಾರನ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಏನು ತಿಳಿಸಿದ್ದೀವಿ ಅಂದರೆ, ಕೊನೆ ಗಳಿಗೆಯಲ್ಲಿ ನೀವು ಮಾತುಕತೆ ಕರೆದು ಸ್ಟ್ರೈಕ್ ಮುಂದೆ ಹಾಕಿ ಅಂತ ಕೇಳಬೇಡಿ. ನಾವೀಗ ನಿಮಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೀವಿ, ನೀವು ಮಾತುಕತೆ ಮಾಡಿ ಅದನ್ನು ಇತ್ಯರ್ಥ ಮಾಡಿ ಅಂತ ಕೇಳಿದ್ದೀವಿ. ಹಿಂದೆ ಡಿಸೆಂಬರ್ 31
2024ನೇ ಇಸ್ವಿಲಿ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಾಗ 2 ದಿವಸ ಮುಂಚೆ ಕರೆದು ಇನ್ನು ಸಂಕ್ರಾಂತಿ ಆದ ತಕ್ಷಣ ಸಭೆ ಕರಿತೀವಿ ಅಂಥೇಳಿ ಮುಂದೆ ಹಾಕಿ ಅಂತ ಹೇಳಿದ್ರು. ನಾವು ಗೌರವ ಕೊಟ್ಟು ಅದು ಮುಂದೆ ಹಾಕಿದ್ವಿ. ಸಂಕ್ರಾಂತಿ ಕಳೀತು, ಉಗಾದಿ ಕಳೀತು, ರಾಮನವಮಿ ಕಳೀತು, ಕರೀಲಿಲ್ಲ. ಕೊನೆಗೆ ಏಪ್ರಿಲ್ 15ಕ್ಕೆ ಮೀಟಿಂಗ್ ಕರೆದು ಒಂದು ವಾರದೊಳಗಡೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾತುಕತೆ ಮಾಡ್ತೀವಿ ಅಂತಂದು ಮುಖ್ಯಮಂತ್ರಿಗಳು. ನೆಕ್ಸ್ಟ್ ಮೀಟಿಂಗ್ ಆಗಿದ್ದು ಜುಲೈ 4. ಜುಲೈ 4ರಲ್ಲಿ ಪೂರ್ತಿ ಉಲ್ಟಾ ಹೊಡೆದು ಈಗ ಬೊಮ್ಮಾಯಿಯವರು ಹೊರಡಿಸಿದ ಆದೇಶದ ಪ್ರಕಾರ ನಿಮ್ಮ ನೆಕ್ಸ್ಟ್ ವೇತನ ಪರಿಷ್ಕರಣೆ 1/3/27ಕ್ಕೆ ಅಂದು 1/3/27ಕ್ಕೆ ಆಗಿದ್ದಿದ್ರೆ 30 ತಿಂಗಳ ಅರಿಯರ್ಸ್ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಅದರಲ್ಲಿ ಇವಾಗ ನೀವು 14-26 ತಿಂಗಳು ಕೊಡ್ತಾ ಇದ್ದೀರಿ ಈಗ. ಸೊ ಅದರಿಂದ ಈ ಕುತರ್ಕಗಳು ಬೇಡ, 1/4ರಿಂದಲೇ ಆಗಬೇಕು ಅಂತ ನಾವು ಒತ್ತಾಯ ಮಾಡಿ ಹೇಳಿದ್ವಿ. ಮತ್ತು ಆಗಸ್ಟ್ 5ನೇ ತಾರೀಕು ನಾವು ಮುಷ್ಕರದ ನೋಟಿಸ್ ಕೊಟ್ಟಾಗ ಆಗಸ್ಟ್ 4ನೇ ತಾರೀಕು ಸಭೆ ಕರೆದು 26 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು. 14 ತಿಂಗಳಿದ್ದನ್ನು ಇನ್ನೊಂದು 12 ತಿಂಗಳು ಸೇರಿಸಿ 26 ತಿಂಗಳು ಕೊಡ್ತೀವಿ ಅಂದರು. ಸೊ ಈ ರೀತಿಯಾಗಿ ಕೊನೆ ಗಳಿಗೆಯಲ್ಲಿ ಮೀಟಿಂಗ್ ಕರೆದು ನಮ್ಮನ್ನು ಮುಷ್ಕರ ಮುಂದಾಕಿ ನಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ನಾವು ನಮ್ಮ ಮುಷ್ಕರದ ನೋಟಿಸಲ್ಲೇ ತಿಳಿಸಿದ್ದೀವಿ. ಈಗಾಗಲೇ ಇವತ್ತು ತಾರೀಕು 12 ತಾರೀಕು ಇವತ್ತು ನಾವು ಮುಷ್ಕರದ ನೋಟಿಸ್ ಕೊಟ್ಟು 13 ದಿವಸ ಆಯಿತು. ಇನ್ನೂ ಒಂದು ವಾರ